Hello dear students, in the session of fundamentals of information technology we are going to discuss on the control panel. ಈ ಅವಧಿಯಲ್ಲಿ ನಾವು ಕಂಟ್ರೋಲ್ ಪ್ಯಾನೆಲ್ ಬಗ್ಗೆ ತಿಳಿದುಕೊಳ್ಳೋಣ. First of all, let us understand what is the control panel. Control panel is a feature that includes many tools to configure or set and manage the resources on the computer. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕಂಪ್ಯೂಟರ್ಸಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರಿಸೋರ್ಸಸ್ ಇರ್ತವೆ. ಹಾರ್ಡ್ವೇರ್ ರಿಸೋರ್ಸಸ್ ಅಂತ ಹೇಳಿದರೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಅದೇ ರೀತಿ ಮೆಮೊರಿ ಡಿವೈಸಸ್, ಇವುಗಳೆಲ್ಲ ಹಾರ್ಡ್ವೇರ್ ಡಿವೈಸಸ್. ಅದೇ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಸ್, ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಲೈಕ್ ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಅಥವಾ ಪೇಂಟ್ ಇರ್ಬೋದು, ಅಥವಾ ಬೇರೆ ಅದ್ರ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ಸ್ ಇರ್ಬೋದು. ಇದೆಲ್ಲ ಕೂಡ ಸಾಫ್ಟ್ವೇರ್ಸ್, ಇವುಗಳೆಲ್ಲ ಕೂಡ ಕಂಪ್ಯೂಟರ್ ರಿಸೋರ್ಸಸ್. ಇದನ್ನು ಕಾನ್ಫಿಗರ್ ಮಾಡೋಕ್ಕೆ, ಅದನ್ನು ಸೆಟ್ ಮಾಡೋಕ್ಕೆ, ವರ್ಕಿಂಗ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಮಾಡೋದು ಅಥವಾ ಸೆಟ್ ಮಾಡಲಿಕ್ಕೆ ಇರುವಂತಹ ಒಂದು ಫೀಚರೇ ಕಂಟ್ರೋಲ್ ಪ್ಯಾನಲ್. Therefore, the control panel is used to adjust settings for audio, video, printers, mouse, network connections, to set date and time, to manage user accounts, uninstalled applications. ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವಂತಹ ಎಲ್ಲ ವಿಷಯಗಳು ಅಥವಾ ಆಸ್ಪೆಕ್ಟ್ಸ್ ಏನಿದ್ದಾವೆ, ಸಂಗತಿಗಳೇನಿದ್ದಾವೆ ಅದನ್ನೆಲ್ಲ ಕೂಡ ಸೆಟ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು ಅಥವಾ ಕಾನ್ಫಿಗರ್ ಮಾಡುವಂಥದ್ದೇ ಥ್ರೂ ಕಂಟ್ರೋಲ್ ಪ್ಯಾನೆಲ್. ನಾವು ಕಂಟ್ರೋಲ್ ಪ್ಯಾನೆಲ್ ಹೇಗೆ ಓಪನ್ ಮಾಡ್ತೀವಿ? Let us see that. First, click on start button, click on the control panel located on the right pane of the start menu. ನಾವು ಸ್ಕ್ರೀನಲ್ಲಿ ನೋಡೋ ರೀತಿಯಲ್ಲಿ ಸ್ಟಾರ್ಟ್ ಬಟನಲ್ಲಿ ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಏನು ಒಂದು ಗ್ರೇ ಪೇನ್ ಇದೆ ಅದರಲ್ಲಿ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಎಲ್ಲೋ ಸರ್ಕಲಲ್ಲಿ ಅದು ಹೈಲೈಟ್ ಆಗಿದೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಕಂಟ್ರೋಲ್ ಪ್ಯಾನಲ್ ಓಪನ್ ಆದಾಗ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ಡಿಸ್ಪ್ಲೇ ಆಗುತ್ತೆ. ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಸಿಮಿಲರ್ ನೇಚರ್ಸ್ ಹೊಂದಿಕೊಂಡಿರುವಂತಹ ಎಲ್ಲ ಬೇರೆ ಬೇರೆ ರಿಸೋರ್ಸಸ್ ಅಥವಾ ಸೆಟ್ಟಿಂಗ್ಸನ್ನು ಒಂದೇ ಕಡೆಗೆ ಸ್ಟೋರ್ ಮಾಡಿರುವಂಥದ್ದು ಒಂದು ಕ್ಯಾಟಗರಿಗೆ ಮಾಡಿರುತ್ತಾರೆ. ಬೇರೆ ಬೇರೆ ಕ್ಯಾಟಗರಿ ಡಿಸ್ಪ್ಲೇ ಆಗುವಂಥದ್ದು. ಡಿಫ್ರೆಂಟ್ ಕ್ಯಾಟಗರೀಸ್ ಆರ್ ಸಿಸ್ಟಮ್ ಆ್ಯಂಡ್ ಸೆಕ್ಯೂರಿಟಿ, ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್, ಹಾರ್ಡ್ವೇರ್ ಆ್ಯಂಡ್ ಸೌಂಡ್, ಪ್ರೋಗ್ರಾಮ್ಸ್, user accounts and family, safety, appearance, clock, language and region, ease of access. ಹೆಸರೇ ಹೇಳುವಾಗೆ ಸಿಸ್ಟಮ್ ಮತ್ತು ಸೆಕ್ಯೂರಿಟಿ, ಕಂಪ್ಯೂಟರ್ ಸಿಸ್ಟಮ್ ಮತ್ತು ಅದರ ಸುರಕ್ಷತೆಯ ಬಗ್ಗೆ ಇರುವಂಥ ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ನೆಟ್ವರ್ಕ್ ಮತ್ತು ಇಂಟರ್ನೆಟಲ್ಲಿ ಕಂಪ್ಯೂಟರ್ಗೆ ನೆಟ್ವರ್ಕ್ ಮತ್ತು ಕಂಪ್ಯೂಟರ್ ಇಂಟರ್ನೆಟ್ಗೆ ಸಂಬಂಧಪಟ್ಟಂಥ ಎಲ್ಲ ಸೆಟ್ಟಿಂಗ್ಸು ಕಾನ್ಫಿಗರೇಷನ್ಸ್ ಇರುವಂಥದ್ದು. ಅದೇ ರೀತಿ ಹಾರ್ಡ್ವೇರ್ ಮತ್ತು ಸೌಂಡಲ್ಲಿ ಕಂಪ್ಯೂಟರ್ನ ಹಾರ್ಡ್ವೇರ್ ಡಿವೈಸಸ್ ಆ್ಯಡ್ ಮಾಡೋದು ಹೇಗೆ, ರಿಮೂವ್ ಮಾಡೋದು ಹೇಗೆ, ಡ್ರೈವರ್ ಅಪ್ಡೇಟ್ ಮಾಡುವಂಥದ್ದು ಹೇಗೆ, ಇಂತಹ ಬೇರೆ ಬೇರೆ ಸೆಟ್ಟಿಂಗ್ಸ್, ಸೌಂಡ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು. ಪ್ರೋಗ್ರಾಮ್ಸ್ ಅಂದರೆ ಸಾಫ್ಟ್ವೇರ್ ಅದಕ್ಕೆ ಸೀಮಿತವಾಗಿರುವಂಥದ್ದು, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡುವಂಥದ್ದು, ಅಪ್ಡೇಟ್ ಮಾಡುವಂಥದ್ದು, ರಿಮೂವ್ ಮಾಡುವಂಥದ್ದು. ಯೂಸರ್ ಅಕೌಂಟ್ಸಲ್ಲಿ ಯಾರೆಲ್ಲ ವಿಂಡೋಸ್ ಯೂಸರ್ಸ್ ಇದ್ದಾರೆ ಅದರ ಅಕೌಂಟನ್ನು ಮ್ಯಾನೇಜ್ ಮಾಡುವಂಥದ್ದು. ಅಪಿಯರೆನ್ಸಲ್ಲಿ ನಿಮಗೆ ವಿಂಡೋಸ್ ಯಾವ ರೀತಿ ಕಾಣಬೇಕು ಅದರ ಲುಕ್, ಡೆಸ್ಕ್ಟಾಪ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಇರ್ಬೋದು, ಐಕಾನ್ಸ್ ಇರ್ಬೋದು, ಇದನ್ನೆಲ್ಲ ಕೂಡ ಸೆಟ್ ಮಾಡುವಂಥದ್ದು ಅಪಿಯರೆನ್ಸಲ್ಲಿ. ಸಿಸ್ಟಮ್ ಟೈಮ್ ಮತ್ತು ಡೇಟ್ ಅಥವಾ ಭಾಷೆಯನ್ನು ಸೆಟ್ ಮಾಡುವಂಥದ್ದು, ಕ್ಲಾಕ್, ಲ್ಯಾಂಗ್ವೇಜ್ ಆ್ಯಂಡ್ ರೀಜನ್. ನೆಕ್ಸ್ಟ್ ಈಸ್ ಆಫ್ ಆ್ಯಕ್ಸೆಸ್ ಏನಿದೆ ಅದನ್ನು ಸೆಟ್ ಮಾಡುವಂಥದ್ದು. ಬೇರೆ ಬೇರೆ ಲೈನ್ ಸ್ಕ್ರೀನ್, ಕೀಬೋರ್ಡ್ ಇರ್ಬೋದು ಅಥವಾ ಸ್ಪೀಚ್, ಇದನ್ನೆಲ್ಲ ನಾವು ಸೆಟ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಅಪಿಯರೆನ್ಸ್ ಬಗ್ಗೆ ನೋಡೋಣ. ಫಸ್ಟಿಗೆ ಇಲ್ಲಿ ಅಪಿಯರೆನ್ಸ್ ಸೆಟ್ಟಿಂಗ್ಸ್ ಯಾವುದಿಲ್ಲ ಅದನ್ನು ನೋಡೋಣ. ಅಪಿಯರೆನ್ಸ್ ಸೆಟ್ಟಿಂಗ್ಸಲ್ಲಿ ಬೇರೆ ಬೇರೆ ಸೆಟ್ಟಿಂಗ್ಸ್ ಬರುತ್ತೆ. ಡಿಸ್ಪ್ಲೇ ಸೆಟ್ಟಿಂಗ್ಸ್, ಅದರ ಜೊತೆಗೆ ಡೆಸ್ಕ್ಟಾಪ್ ಗ್ಯಾಜೆಟ್ ಸೆಟ್ಟಿಂಗ್ಸ್, ಟಾಸ್ಕ್ ಬರ್ ಸ್ಟಾರ್ಟ್ ಮೆನು ಸೆಟ್ಟಿಂಗ್ಸ್, ಅದರಲ್ಲಿ ಈಸ್ ಆಫ್ ಆ್ಯಕ್ಸೆಸ್ ಸೆಂಟರ್ ಕೂಡ ಸೆಟ್ಟಿಂಗ್ಸ್ ಬರುತ್ತೆ, ಫೋಲ್ಡರ್ ಆಪ್ಷನ್ಸ್ ಬರುತ್ತೆ, ಅದರ ಜೊತೆಗೆ ಫಾಂಟ್ಸ್ ಇದೆ. ವಿದ್ಯಾರ್ಥಿಗಳೇ, ಈ ಕಂಟ್ರೋಲ್ ಪ್ಯಾನಲಲ್ಲಿ ನಿಮಗೆ ಕಂಪ್ಯೂಟರ್ಲಿರುವಂತಹ ಎಲ್ಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ. ಬಟ್ ನಾವು ಕೆಲವೇ ಮಹತ್ವದ್ದು ಅಥವಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸನ್ನು ಮಾತ್ರ ನಾವು ನೋಡಲಿಕ್ಕಿದ್ದೇವೆ. ನಾವು ಒಂದೊಂದೇ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ದ ಡಿಸ್ಪ್ಲೇ. ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಬರುವಂಥದ್ದೇ ಮೇಕ್ ಟೆಕ್ಸ್ಟ್ ಆ್ಯಂಡ್ ಅದರ್ ಐಟಮ್ಸ್ ಸ್ಮಾಲರ್ ಆ್ಯಂಡ್ ಲಾರ್ಜರ್. ಅಂದರೆ ನಿಮಗೆ ಡಿಸ್ಪ್ಲೇಲಿ ಕಾಣುವಂತಹ ಟೆಕ್ಸ್ಟ್ ಐಟಮ್ಸ್ ಏನಿದ್ದಾವೆ, ಬರಹ, ಅದು ದೊಡ್ಡದು ಬೇಕು ಅಥವಾ ಸಣ್ಣದು ಬೇಕು, ಅದನ್ನು ನಾವು ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಮಾಡ್ಬೋದು.
This allows the changes of size, text and other items on screen by choosing one of the options. ಈ ಎಲ್ಲ ಸೆಟ್ಟಿಂಗ್ಸನ್ನು ನಾವು ಲೈವ್ ಡೆಮೋ ನೋಡೋಣ, ಒಂದೊಂದರಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಡ್ಜಸ್ಟ್ ಸ್ಕ್ರೀನ್ ರೆಸೊಲ್ಯೂಷನ್ಸ್ ಅಂದರೆ ಸ್ಕ್ರೀನ್ನ ರೆಸೊಲ್ಯೂಷನ್ ಏನಿದೆ ಅದರ ಡಿಸ್ಪ್ಲೇ ಅಥವಾ ಓರಿಯಂಟೇಷನ್ಸನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಬೋದು ವಿತ್ ಅಡ್ಜಸ್ಟ್ ಸ್ಕ್ರೀನ್ ರೆಸೊಲ್ಯೂಷನ್ಸ್. ನಿಮಗೆ ಸ್ಕ್ರೀನ್ಶಾಟಲ್ಲಿ ಯಾವ ರೀತಿ ಅಡ್ಜಸ್ಟ್ ಮಾಡುವಂಥದ್ದು ಕಾಣುತ್ತೆ ಅಲ್ಲಿ. ಚೇಂಜ್ ದ ಅಪಿಯರೆನ್ಸ್ ಆಫ್ ಯುವರ್ ಡಿಸ್ಪ್ಲೇ. ನೆಕ್ಸ್ಟ್ ಆಪ್ಷನ್ ಡಿಸ್ಪ್ಲೇ ಗ್ಯಾಜೆಟ್ಸ್. ಅದನ್ನು ನೀವು ಚೇಂಜಸ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು. ದಿಸ್ ಅಲೌಸ್ ಚೇಂಜಸ್ ಟು ಬ್ಯಾಕ್ಗ್ರೌಂಡ್ ಡೆಸ್ಕ್ಟಾಪ್ ಬೈ ಸೆಲೆಕ್ಟಿಂಗ್ ಪಿಕ್ಚರ್ಸ್ ಆ್ಯಂಡ್ ಯು ಕ್ಯಾನ್ ಇವನ್ ಆಲ್ಸೋ ಆ್ಯಡ್ ಗ್ಯಾಜೆಟ್ಸ್ ಟು ದ ಡೆಸ್ಕ್ಟಾಪ್. ದಿಸ್ ಈಸ್ ಅಗೇನ್ ಒನ್ ಮೋರ್ ಅಪಿಯರೆನ್ಸ್ item or appearance option of the control panel. ನೀವು ಗ್ಯಾಜೆಟ್ಸನ್ನು ಕ್ಯಾಲೆಂಡರ್ ಇರ್ಬೋದು, ಕ್ಲಾಕ್ ಇರ್ಬೋದು, ಅಥವಾ ಗೇಮ್ಸ್ ಇರ್ಬೋದು, ಅಥವಾ ವೆದರ್ ಇಂತಹ ಅಥವಾ ಸ್ಲೈಡ್ ಶೋ ಇಂತಹ ಗ್ಯಾಜೆಟ್ಸನ್ನು ಕೂಡ ನೀವು ಸೆಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮೆನು ಮತ್ತು ಟಾಸ್ಕ್ ಬಾರ್ ನೀವು ಕಸ್ಟಮೈಸೇಷನ್ ಮಾಡ್ಬೋದು. ನೀವು ಬೇಕಾದ ರೀತಿಯಲ್ಲಿ ಅದನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. This opens taskbar and start menu settings and allows users to change the taskbar properties. Taskbar properties ಅನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು. ನೆಕ್ಸ್ಟ್ ಕಸ್ಟಮೈಸ್ ಸ್ಟಾರ್ಟ್ ಮೆನು. ನೀವು ಸ್ಟಾರ್ಟ್ ಮೆನು ಕಸ್ಟಮೈಸ್ ಕೂಡ ಮಾಡ್ಬೋದು. The open taskbar and start menu settings and allows users to change the taskbar properties. Taskbar start menu properties, not taskbar. ಸ್ಟಾರ್ಟ್ ಮೆನು ಪ್ರಾಪರ್ಟೀಸನ್ನು ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡುವಂಥದ್ದು. ನೆಕ್ಸ್ಟ್ ಇನ್ನೊಂದಿರುವಂಥದ್ದು ಫೋಲ್ಡರ್ ಆಪ್ಷನ್ಸ್. ನಿಮಗೆ ಫೋಲ್ಡರ್ಸ್ನ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯೂ ಮಾಡ್ಬೋದು. ಅದರ ಬ್ರೌಸಿಂಗ್ ಆಪ್ಷನ್ಸ್, ಕ್ಲಿಕ್ಕಿಂಗ್ ಆಪ್ಷನ್ಸ್, ನ್ಯಾವಿಗೇಷನ್ಸ್ ಆ್ಯಂಡ್ ಡಿಫ್ರೆಂಟ್ ವ್ಯೂಸ್ ಆಪ್ಷನ್ಸ್. ಯು ಕ್ಯಾನ್ ಚೇಂಜ್ ದ ಫೋಲ್ಡರ್ ಆಪ್ಷನ್ಸ್. ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ಡೆಮೋ ಆಫ್ ದಿಸ್, ವಾಟ್ ಎವರ್ ದ ಅಪಿಯರೆನ್ಸ್ ಕ್ಯಾಟಗರಿ ರಿಲೇಟೆಡ್ ಕಂಟ್ರೋಲ್ ಪ್ಯಾನಲ್ ಐಟಮ್ಸ್. ಜಸ್ಟ್ ನಾವೊಂದು ಡೆಮೋ ನೋಡೋಣ. ಇಷ್ಟವರೆಗೆ ಏನು ನೋಡಿದೆವು ಅದನ್ನು ಡೆಮೋ ನೋಡೋಣ. ನಾನು ಹೇಳಿದಾಗೆ ನನಗೆ ಡೆಸ್ಕ್ಟಾಪಿಗೆ ಬಂದಿದ್ದೀನಿ. ಕಂಟ್ರೋಲ್ ಪ್ಯಾನಲ್ ಫಸ್ಟ್ ಓಪನ್ ಮಾಡ್ಕೊಳ್ಳೋಣ. ಯು ಫಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಬಟನ್. ಯು ಕ್ಯಾನ್ ಸಿ ಅಟ್ ದ ರೈಟ್ ಸೈಡ್ ಆಫ್ ದ ಪೇನ್, ರೈಟ್ ಸೈಡ್ ಪೇನ್ ಏನಿದೆ ಅಲ್ಲಿ ನಿಮಗೆ ಕಂಟ್ರೋಲ್ ಪ್ಯಾನಲ್ ಅಂತ ಒಂದು ಕಾಣ್ತದೆ. ಅದನ್ನು ಕ್ಲಿಕ್ ಮಾಡಿ. ಕಂಟ್ರೋಲ್ ಪ್ಯಾನಲ್ ನೀವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನೋಡ್ಬೋದು. ಕಂಟ್ರೋಲ್ ಪ್ಯಾನಲ್ ಓಪನ್ ಆಗಿದೆ. ನೀವು ವ್ಯೂ ಬೈ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ನೀವು ಬೇಕಾದರೆ ಲಾರ್ಜ್ ಐಕಾನ್ಸ್ ನೋಡ್ಬೋದು ಅಥವಾ ಸ್ಮಾಲ್ ಐಕಾನ್ಸ್ ನೋಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೆ ಆ ರೀತಿಯಲ್ಲಿ ನೀವು ಕಂಟ್ರೋಲ್ ಪ್ಯಾನಲ್ ಐಟಮ್ಸನ್ನು ನೋಡ್ಬೋದು. ನಾನೀಗ ಕ್ಯಾಟಗರಿ ತಗೊಳ್ತೇನೆ. ನಾವೀಗ ಜಸ್ಟ್ ನೋಡಿರುವಂಥದ್ದು ವಿ ಜಸ್ಟ್ ಸೀನ್ ದ ಅಪಿಯರೆನ್ಸ್. ಲೆಟ್ ಅಸ್ ಎಕ್ಸ್ಪ್ಲೋರ್ ದ ಅಪಿಯರೆನ್ಸ್ ಕಂಟ್ರೋಲ್ ಮೆನು, ಕಂಟ್ರೋಲ್ ಪ್ಯಾನಲ್ ಆಪ್ಷನ್ಸ್. Let me click appearance. There we have seen different display items. Next desktop gadgets, taskbar and start menu. Then again one more is listed, ease of access center and folder options. See, we will try to explore each and everything one by one. First go to display. See, ನಾವು ಹಾಗೆ ಹೇಳಿದಾಗೆ make text and other items larger and smaller. Just click once. ಇಲ್ಲಿ ನಿಮಗೆ ಚೇಂಜ್ ಮಾಡೋಕ್ಕೆ ಅವಕಾಶ ಇದೆ ನೋಡಿ. ಸ್ಮಾಲರ್ 100%, ಲಾರ್ಜರ್ ಇಲ್ಲಿ ಮೀಡಿಯಮ್. ನೀವು ಚೇಂಜ್ ಮಾಡಿಕೊಂಡು ನೀವು ಅಪ್ಲೈ ಕೊಡುವಂಥದ್ದು. ಮೀಡಿಯಮ್ ಅಪ್ಲೈ ಕೊಟ್ಟರೆ ಚೇಂಜಸ್ ಆಗುವಂಥದ್ದು. ಲಾಗ್ ಆಫ್ ಆಗ್ತಿದೆ ಬೇಡ ನಮಗೆ ಆ್ಯಕ್ಚುಲಿ, ಬಟ್ ನೀವು ಚೇಂಜಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅಡ್ಜಸ್ಟ್ ಸ್ಕ್ರೀನ್ ರೆಸೊಲ್ಯೂಷನ್ಸ್ ಚೇಂಜ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಸಿ, ನೀವು ಬೇಕಾದ್ರೆ ನೋಡಿ ಸ್ಕ್ರೀನ್ ರೆಸೊಲ್ಯೂಷನ್ಸ್ ಇಲ್ಲಿ ಕೂಡ ಚೇಂಜ್ ಮಾಡೋಕ್ಕಾಗುತ್ತೆ. ಈಗ ನಾನು ರೆಕಾರ್ಡಿಂಗ್ ಇರೋ ಕಾರಣ ಯಾವುದೇ ರೀತಿಯಲ್ಲಿ ಸ್ಕ್ರೀನ್ ರೆಸೊಲ್ಯೂಷನ್ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೂ ಕೂಡ ಯು ಕ್ಯಾನ್ ಇವನ್ ಟ್ರೈ. ಬೇಕಾದರೆ ಒಮ್ಮೆ ಇಲ್ಲಿ ವ್ಯಾಲ್ಯೂವನ್ನು ವೇರಿ ಮಾಡಿಕೊಂಡು ಟ್ರೈ ಮಾಡ್ಬೋದು. ಇಲ್ಲಿ ಟ್ರೈ ಮಾಡಿ ನೀವು ಈಗ 800/600 ಬಂತು. ನೆಕ್ಸ್ಟ್ 1024/678 ಇದನ್ನು ಕೊಟ್ಟು ಓಕೆ ಕೊಡ್ಬೋದು. ಎಸ್, ಓಕೆ ಕೊಡಿ. ಎಸ್, ಈಗ ನೋಡಿ ಚೇಂಜ್ ಆಯಿತು. ಅದೇ ರೀತಿ ನೀವು ಡೆಸ್ಕ್ಟಾಪ್ನ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಚೂಸ್ ಯುವರ್ ಡೆಸ್ಕ್ಟಾಪ್ ಬ್ಯಾಕ್ಗ್ರೌಂಡ್ಸ್. ಇಲ್ಲಿ ನಿಮಗೆ ಯಾವ ಬ್ಯಾಕ್ಗ್ರೌಂಡ್, ಲ್ಯಾಂಡ್ಸ್ಕೇಪಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಬೇಕು ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ ಚೇಂಜ್ ಆಗಿರುತ್ತೆ. ನೀವು ಇನ್ನೂ ಬೇಕಾದ್ರೆ ಡೆಸ್ಕ್ಟಾಪ್ನ ಬ್ಯಾಕ್ಗ್ರೌಂಡನ್ನು
ಚೇಂಜ್ ಮಾಡ್ಕೊಳ್ಬೋದು. ನಾನು ವಿಂಡೋಸ್ ಅಂತ ಕೊಡ್ತಾ ಇದ್ದೇನೆ. ಕೊಟ್ಟು ಇಲ್ಲಿ ಸೇವ್ ಚೇಂಜಸ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಬೇಕು, ಎಸ್ ಅಂತೇಳಿ. ನೀವು ಸೇವ್ ಚೇಂಜಸ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದರೆ ಅದು ವರ್ಕ್ ಆಗುತ್ತೆ ನೋಡಿ. ಎಸ್, ನೆಕ್ಸ್ಟ್ ಗ್ಯಾಜೆಟ್ಸ್. ನೀವು ಗ್ಯಾಜೆಟ್ಸನ್ನು ಆ್ಯಡ್ ಮಾಡ್ಬೋದು ನೋಡಿ. ಆ್ಯಡ್ ಗ್ಯಾಜೆಟ್ಸ್ ಟು ಯುವರ್ ಸ್ಕ್ರೀನ್. ನೀವು ಇಲ್ಲಿ ಶೋ ಮೋರ್ ಡೀಟೇಲ್ಸ್ ಇದೆ. ಇಲ್ಲಿ ಬೇರೆ ಬೇರೆ ಗ್ಯಾಜೆಟ್ಸ್ ಡಿಸ್ಪ್ಲೇ ಆಗ್ತಿದೆ. ಇಲ್ಲಿ ಇರುವಂತಹ ಗ್ಯಾಜೆಟ್ಸ್ ಇಷ್ಟೇ. ಇದನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು, ಬೇಕಾದ್ರೆ ಅದನ್ನು ನೀವು ರಿಮೂವ್ ಮಾಡಬೇಕು, ಬೇಕಾದ್ರೆ ನೋಡ್ಬೋದು. ನಾನು ಅನ್ಇನ್ಸ್ಟಾಲ್ ಮಾಡ್ಬೋದು, ಅದು CPU ಮೀಟರ್ ಅನ್ಇನ್ಸ್ಟಾಲ್ ಮಾಡ್ಬೋದು, ವೆದರನ್ನು ಅನ್ಇನ್ಸ್ಟಾಲ್ ಮಾಡ್ಕೊಳ್ಬೋದು, ಕ್ಲಾಕನ್ನು. ಇದೆಲ್ಲ ಗ್ಯಾಜೆಟ್ಸ್, ಸ್ಮಾಲ್ ಗ್ಯಾಜೆಟ್ಸ್. ಎಸ್, ಇದು ಆ್ಯಡ್ ಮಾಡ್ಕೊಳ್ಬೋದು. ಈ ಗ್ಯಾಜೆಟ್ಸ್ ಆ್ಯಡ್ ಮಾಡಿದರೆ ನೋಡಿ ನಿಮ್ಮ ಡೆಸ್ಕ್ಟಾಪಿಗೆ ಗ್ಯಾಜೆಟ್ಸ್ ಇಲ್ಲಿ ಬಂತು. ಈಗ ನೀವು ಬೇಕಾದರೆ ಕ್ಯಾಲೆಂಡರ್ನು ಆ್ಯಡ್ ಮಾಡ್ಬೋದು ನೋಡಿ, ಗ್ಯಾಜೆಟ್ಸ್ ಬಂದಿರುವಂಥದ್ದು. ಅದನ್ನು ಬೇಕಾದರೆ ನೀವು ಕ್ಲೋಸ್ ಮಾಡ್ಬೋದು. ಗ್ಯಾಜೆಟ್ಸನ್ನು ಕ್ಲೋಸ್ ಮಾಡಿದರೆ ನಿಮಗೆ ಅದು ಡಿಸಪಿಯರ್ ಆಗುತ್ತೆ ಅಷ್ಟೇ, ಕ್ಲೋಸ್ ಗ್ಯಾಜೆಟ್. ನೆಕ್ಸ್ಟ್ ನಾವು ಟಾಸ್ಕ್ ಬಾರ್ಗೆ ಹೋಗೋಣ. ಕಸ್ಟಮೈಸ್ ಸ್ಟಾರ್ಟ್ ಮೆನು ಅದರಲ್ಲೊಂದು ಆಪ್ಷನ್ ಇದೆ, ನಾನು ಕ್ಲಿಕ್ ಮಾಡ್ತೀನಿ. ಈಗ ನಿಮಗೆ ಇಲ್ಲಿ ಟಾಸ್ಕ್ ಬಾರ್ ಮತ್ತು ಸ್ಟಾರ್ಟ್ ಮೆನು ಪ್ರಾಪರ್ಟೀಸ್ ಕಾಣ್ತಿದೆ. ಈ ಸ್ಟಾರ್ಟ್ ಮೆನುವಲ್ಲಿ ನಿಮಗೆ ಪವರ್ ಬಟನ್ಸನ್ನು ಸೆಟ್ ಮಾಡ್ಕೊಳ್ಬೋದು, ಯಾವ ಆ್ಯಕ್ಷನ್ಸ್ ಬೇಕು ಅಂತ ಹೇಳ್ಕೊಂಡು. ನೀವು ಅದನ್ನು ಕಸ್ಟಮೈಸ್ ಮಾಡ್ಕೊಳ್ಬೋದು, ಯಾವುದೆಲ್ಲ ನಿಮಗೆ ಡಿಸ್ಪ್ಲೇ ಆಗಬೇಕು. ಈಗ ಕಸ್ಟಮೈಸ್ ಹೌಲಿಂಗ್ಸ್ ಐಕಾನ್ಸ್ ಯಾವ ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ನೀವು ಇದನ್ನಲ್ಲಿ ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಓಕೆ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಂಡು ಬೇಕಾದ ರೀತಿಯಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಅಪ್ಲೈ ಕೊಟ್ಟು ಓಕೆ ಕೊಡುವಂಥದ್ದು. ನೆಕ್ಸ್ಟ್ ನೀವು ಟಾಸ್ಕ್ ಬಾರ್ ಐಕಾನ್ ಕೂಡ ಚೇಂಜ್ ಮಾಡ್ಬೋದು ನೋಡಿ. ಇಲ್ಲಿ ನಿಮಗೆ ಯಾವುದು ಬೇಕು, ಯಾವ ರೀತಿ ಬಿಹೇವಿಯರ್ ಬೇಕಾಗುತ್ತೆ ಇಲ್ಲಿ ನೋಡಿ. 3 ಆಪ್ಷನ್ಸ್ ಕೊಡುತ್ತೆ: ಶೋ ಐಕಾನ್ಸ್ ಆ್ಯಂಡ್ ನೋಟಿಫಿಕೇಷನ್ಸ್, ಹೈಡ್ ಐಕಾನ್ ನೋಟಿಫಿಕೇಷನ್ಸ್, ಓನ್ಲಿ ಶೋ ನೋಟಿಫಿಕೇಷನ್ಸ್. ಇದರಲ್ಲಿ ಯಾವ್ದು ನಿಮಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಐಕಾನ್ಸ್ ಡಿಸ್ಪ್ಲೇ ಯಾವುದಾಗಬೇಕು ನಿಮ್ಮ ಟಾಸ್ಕ್ ಬಾರಲ್ಲಿ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸೆಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಓಕೆ ಅಂತ ಬರುತ್ತೆ, ಓಕೆಯನ್ನು ಕ್ಲಿಕ್ ಮಾಡುವಂಥದ್ದು. ನೆಕ್ಸ್ಟ್ ನೀವು ಸ್ಟಾರ್ಟ್ ಮೆನು ಪಿಕ್ಚರ್ನ ಕೂಡ ಚೇಂಜ್ ಮಾಡ್ಬೋದು. ಏನು ನಿಮಗೆ ಅಲ್ಲಿ ಬಿಗಿನಿಂಗ್ ಒಂದು ಪಿಕ್ಚರ್ ಬರುತ್ತೆ ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು, ಏನು ಸಮಸ್ಯೆ ಇಲ್ಲ. ಇಲ್ಲಿ ಯಾವುದೋ ಒಂದು ಬೇಕಾದ ಪಿಕ್ಚರ್ಸನ್ನು ಸೇವ್ ಮಾಡಿಕೊಂಡು ಚೇಂಜ್ ಕೊಟ್ಟರೆ ಸೇವ್ ಆಗುತ್ತೆ. ನೆಕ್ಸ್ಟ್ ಫೋಲ್ಡರ್ ಆಪ್ಷನ್ಸ್ ನೋಡೋಣ. ಇಲ್ಲಿ ಫೋಲ್ಡರ್ ಆಪ್ಷನ್ಸಲ್ಲಿ ನೀವು ಬೇರೆ ಬೇರೆ ಆಪ್ಷನ್ಸ್ ಇದೆ. ಜನರಲ್ ಫೋಲ್ಡರ್ ಆಪ್ಷನ್ಸ್, ಬ್ರೌಸ್ ಫೋಲ್ಡರ್ಸ್ ನೀವು ಸೆಟ್ ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮೇಯ್ನಾಗಿ ವ್ಯೂ, ಬೇರೆ ಬೇರೆ ವ್ಯೂಸನ್ನು ನೋಡ್ಬೋದು ನೋಡಿ. ಇಲ್ಲಿ ಬೇರೆ ಬೇರೆ ವ್ಯೂಸನ್ನು ನೋಡ್ಕೊಳ್ಬೋದು. ಆಲ್ವೇಸ್ ಶೋ ದ ಥಂಬ್ನೈಲ್ಸ್, ಆಲ್ವೇಸ್ ಶೋ ದ ಮೆನೂಸ್, ಡಿಸ್ಪ್ಲೇ ದ ಐಕಾನ್ಸ್. ಸಿ ದೀಸ್ ವ್ಯೂಸ್ ಯು ಕ್ಯಾನ್ ಸಿ ಆ್ಯಂಡ್ ಶೋ ಹಿಡನ್ ಫೈಲ್ಸ್. ಸಿ ಯಾವ್ದು ನಿಮಗೆ ಆಪ್ಷನ್ಸ್ ಬೇಕಾಗುತ್ತೆ ಅದನ್ನು ಚೆಕ್ ಮಾಡಿಕೊಂಡು ಅಥವಾ ಅನ್ಚೆಕ್ ಮಾಡಿಕೊಂಡು ಅಪ್ಲೈ ಕೊಟ್ಟರೆ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಶೋ ಹಿಡನ್ ಫೋಲ್ಡರ್ಸ್, ನೀವು ಇಲ್ಲಿ ಕೂಡ ಒಂದು ಆಪ್ಷನ್ಸ್ ಇರುವಂಥದ್ದು ವಿವಲ್ಲಿರುವಂಥದ್ದು ಶೋ ಹಿಡನ್ ಫೋಲ್ಡರ್ಸ್ ಆ್ಯಂಡ್ ಡ್ರೈವ್ಸ್. ಇಲ್ಲಿ ಡೋಂಟ್ ಶೋ ಹಿಡನ್ ಫೋಲ್ಡರ್ ಡ್ರೈವ್ಸ್. ಇದನ್ನು ನಾವು ಓಕೆ ಮಾಡಿ ಅಪ್ಲೈ ಮಾಡಿ ಕೊಟ್ಟರೆ ನಿಮಗೆ ಹಿಡನ್ ಫೋಲ್ಡರ್ಸ್ ಎಲ್ಲ ಕಾಣುತ್ತೆ. ಇದೆಲ್ಲ ಅಪಿಯರೆನ್ಸ್ಗೆ ಸಂಬಂಧಪಟ್ಟಂತಹ ಸೆಟ್ಟಿಂಗ್ಸ್. ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಐಟಮ್, that is clock, language and region. This is used to set the date and time as well as change time zone. And you can even already we have seen, ನಾವು ಇದನ್ನು ಆಲ್ರೆಡಿ ನೋಡಿದ್ದೀವಿ ಯಾವ ರೀತಿ ವಿಂಡೋಸಲ್ಲಿ ಡೇಟ್ ಮತ್ತು ಟೈಮನ್ನು ಚೇಂಜ್ ಮಾಡ್ಬೋದು, ಅದೇ ರೀತಿ ಟೈಮ್ ಝೋನನ್ನು ಚೇಂಜ್ ಮಾಡ್ಬೋದು. ಅದರ ಜೊತೆಗೇ ನೀವು ಡೇಟ್ ಮತ್ತು ಟೈಮ್ ಮತ್ತು ಅದರ ನಂಬರ್ ಫಾರ್ಮ್ಯಾಟನ್ನು ಕೂಡ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಕ್ಲಾಕ್, ಲ್ಯಾಂಗ್ವೇಜ್, ರೀಜನ್ ಸೆಟ್ಟಿಂಗ್ಸಲ್ಲಿ. ಅದನ್ನು ನೋಡೋಣ ನಾವು. ಜಸ್ಟ್ ವಿಲ್ ಸಿ ದ್ಯಾಟ್. ಗೋ ಟು ಆ್ಯಂಡ್ ಕ್ಲಿಕ್ ಆನ್ ಕ್ಲಾಕ್, ಲ್ಯಾಂಗ್ವೇಜ್. ಇಲ್ಲಿ ನೋಡಿ ನೀವು ಸೆಟ್ ಡೇಟ್ ಟೈಮ್ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಕ್ಲಿಕ್ ಮಾಡಿದಾಗ ಡೇಟ್ ಆ್ಯಂಡ್ ಟೈಮ್ ಬರುತ್ತೆ. ನೀವು ಇಲ್ಲಿ ಚೇಂಜ್ ಡೇಟ್ ಆ್ಯಂಡ್ ಟೈಮ್ ಕೊಡಬೇಕಾದ್ರೆ ನೀವು ಇಲ್ಲಿ ಯಾವುದೇ ಡೇಟನ್ನು ಪಿಕ್ ಮಾಡ್ಕೊಂಡು ಅಥವಾ ಟೈಮನ್ನು ಕೂಡ ಸೆಟ್ ಮಾಡ್ಬೋದು. ಇನ್ ಸೆಟ್ಟಿಂಗ್ ಡೇಟ್ ಆ್ಯಂಡ್ ಟೈಮ್ ಯು ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ದಿಸ್. ನೆಕ್ಸ್ಟ್ ಈವನ್ ಲೈಕ್ ಸಿಮಿಲರ್ಲಿ ಟೈಮ್ ಝೋನ್ ಕೂಡ ಯು ಕ್ಯಾನ್ ಚೇಂಜ್. ಯು ಕ್ಯಾನ್ ಚೇಂಜ್ ಟೈಮ್ ಝೋನ್ ಆಲ್ಸೋ. Click on change time zone option and select whatever the time zone appropriate to your country. Next we will go with the change date under region and language, change date, time and number format. This allows us to
ಚೇಂಜ್ ದ ಡಿಫ್ರೆಂಟ್ ಫಾರ್ಮ್ಯಾಟ್ಸ್. ಯು ಕ್ಯಾನ್ ಸಿ ಇಲ್ಲಿ ನೋಡಿ ಶಾರ್ಟ್ ಡೇಟ್ ಅಂತ ಕಾಣ್ತಿದೆ. ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫಾರ್ಮ್ಯಾಟ್ ಚೇಂಜ್ ಮಾಡ್ಕೊಳ್ಬೋದು. ಲಾಂಗ್ ಡೇಟ್ ಯಾವ ರೀತಿ ಅಪಿಯರ್ ಆಗಬೇಕು ಅದೇ ರೀತಿ ಕೊಡ್ಬೋದು. ಶಾರ್ಟ್ ಟೈಮ್ ಯಾವ ರೀತಿ ಅಪಿಯರ್ ಆಗಬೇಕು, ಫಸ್ಟ್ ಡೇ ವೀಕ್ ಯಾವುದು ನಿಮ್ಮದು ಎಲ್ಲ ನೋಡಿ ಕೆಳಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ದಿ ಇವನ್ ಶೋನ್ ದ ಎಕ್ಸಾಂಪಲ್ಸ್. ಸೊ ಇಫ್ ಯು ಸ್ಯಾಟಿಸ್ಫೈಡ್ ವಿತ್ ದಿಸ್ ಯು ಕ್ಯಾನ್ ಕ್ಲಿಕ್ ಅಪ್ಲೈ ಆ್ಯಂಡ್ ಓಕೆ. ದಿಸ್ ಈಸ್ ಅಬೌಟ್ ದ clock as well as the language. Next we will go with the program and feature. Program and feature, this option basically displays all the programs, I mean softwares which installed in your computer. So you can here uninstall the program and you can even view the updates. ನೀವು ಇದರಲ್ಲಿ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಅಂದರೆ ಅಪ್ಡೇಟ್ ಇನ್ಸ್ಟಾಲ್ ಆದ ಅಪ್ಡೇಟನ್ನು ಕೂಡ ನೋಡ್ಬೋದು. ಅದೇ ರೀತಿ ಇಟ್ ಹ್ಯಾಸ್ ಒನ್ ಮೋರ್ ಫೀಚರ್ which is nothing but turn Windows feature on and off. This allows to enable or disable different features of Windows. See, we will look at that feature, program and features. For that matter, again come back to the control panel, then click on program. See, under program and features you can click on that directly. See, it shows the different programs listed here. See, Adobe PageMaker and Microsoft Google Chrome, and these are all the applications or software installed in your computer. See, you can click and you can click on uninstall. If I click uninstall, it asks me to uninstall. See, but if you click yes, it will be uninstalled. No, it will not be uninstalled. To uninstall Google Chrome, just click and click on uninstall. It simply asks. So it asks the confirmation. Yes, cancel. If I click uninstall, it will be uninstalled, and that program will not be available in your my system. See, you can even scroll down to view the how many programs are here. ಎಷ್ಟು ಪ್ರೋಗ್ರಾಮ್ಸ್ ಇದೆ ಅಂತ ನೋಡೋಕ್ಕೆ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಯಾವ ನಿಮ್ಮ ಎಲ್ಲ ಫೋಲ್ಡರ್ಸ್ ನಿಮ್ಮ ಪ್ರೋಗ್ರಾಮ್ಸ್ ಇನ್ಸ್ಟಾಲ್ ಆಗಿರೋದು ಕಾಣುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಇವನ್ ವಿಂಡೋಸ್ ಅಪ್ಡೇಟ್ಸ್, ಯಾವುದಾದ್ರೂ ಅನ್ಇನ್ಸ್ಟಾಲ್ ಇನ್ಸ್ಟಾಲ್ ಆಗಿರುವಂಥ ಅಪ್ಡೇಟ್ಸನ್ನು ಡಿಸ್ಪ್ಲೇ ಮಾಡುವಂಥದ್ದು ಇಲ್ಲಿ. ನೆಕ್ಸ್ಟ್ ಇನ್ನೊಂದು ಫೀಚರ್ಸ್, ಟರ್ನ್ ವಿಂಡೋಸ್ ಫೀಚರ್ಸ್. ನೀವು ಇದು ಬೇರೆ ಬೇರೆ ವಿಂಡೋಸ್ ಫೀಚರ್ಸ್, ಬೇರೆ ಬೇರೆ ಸರ್ವೀಸಸ್ ಇರ್ಬೋದು, ಅಥವಾ ನಿಮಗೆ ಯಾವುದು ಫೀಚರ್ಸ್, ಇಫ್ ಯು ಡೋಂಟ್ ವಾಂಟ್ ಎನಿ ಫೀಚರ್ ಯು ಕ್ಯಾನ್ ಇವನ್ click. For example, I don't want the telnet client to work here, telnet server to work here. Simply you click here and it's okay. That will be even take. Okay, yes, we will wait for that. Yes, see, ಇದಿಷ್ಟು programs and features. Next we will go one more category of control panel, that is the user accounts and family safety. ಇಲ್ಲಿ ಕೂಡ ಕಂಟ್ರೋಲ್ ಪ್ಯಾನಲಲ್ಲಿ ನಿಮ್ಮ ಯೂಸರ್ಸ್ ಅಕೌಂಟ್ಸನ್ನು ಮೇಂಟೈನ್ ಮಾಡೋಕ್ಕೆ, ಅದನ್ನು ಸೆಕ್ಯೂರಿಟಿ ಕೊಡೋಕ್ಕೆ ಅದರದ್ದೇ ಆದಂತಹ ಮ್ಯಾನೇಜ್ಮೆಂಟ್ ಆಪ್ಷನ್ಸ್ಗಳಿದ್ದಾವೆ. ಯು ಕ್ಯಾನ್ ಚೇಂಜ್ ಯುವರ್ ಅಕೌಂಟ್ ಪಿಕ್ಚರ್. ದಿಸ್ ಅಲೋಸ್ ಟು ಚೇಂಜ್ ಯುವರ್ ಅಕೌಂಟ್ ಪಿಕ್ಚರ್ ವಿಚ್ ಡಿಸ್ಪ್ಲೇಸ್ ದ ವೆಲ್ಕಮ್ ಸ್ಕ್ರೀನ್ ಆ್ಯಂಡ್ ಸ್ಟಾರ್ಟ್ ಮೆನು. and you can make changes to your user account. We will see that. ನೀವು ಅದನ್ನು ಅಲ್ಲಿ ನೀವು ಪಾಸ್ವರ್ಡ್ ಸೆಟ್ ಮಾಡ್ಬೋದು, ಅಕೌಂಟ್ ನೇಮ್ ಚೇಂಜ್ ಮಾಡ್ಬೋದು, ಅಕೌಂಟ್ ಟೈಪನ್ನು ಕೂಡ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ನೀವು ಸೆಟಪ್ ಪ್ಯಾರೆಂಟಲ್ ಕಂಟ್ರೋಲ್ ಮೂಲಕ ನೀವು ಸೇಫ್ಟಿ ಕೂಡ ಕೊಡ್ಬೋದು. ನಿಮ್ಮ ಸಿಸ್ಟಮನ್ನು ಚಿಲ್ಡ್ರನ್ ಅಥವಾ ಮಕ್ಕಳಿಂದ ಅದನ್ನು ಸೇಫ್ ಮಾಡಬೇಕು ಅಂತಂದರೆ, ಅದನ್ನು ಸೇವ್ ಮಾಡಬೇಕು ಅಂತ ಹೇಳಿದರೆ ಅವರು ನೋಡಿದಾಗೆ ನೀವು ಪೇರೆಂಟಲ್ ಸೆಟಪ್ ಕೂಡ ಕಂಟ್ರೋಲ್ ಕೂಡ ಸೆಟಪ್ ಮಾಡ್ಬೋದು. See, let us see that again. Let's go to control panel home. Here click on user accounts and family. See, ನೋಡಿ user accounts ಇದೆ an option. ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. You can see, click on user accounts. See, ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ಕ್ರಿಯೇಟ್ ಪಾಸ್ವರ್ಡ್ ಫಾರ್ ಯುವರ್ ಅಕೌಂಟ್, ಚೇಂಜ್ ಯುವರ್ ಪಿಕ್ಚರ್ಸ್. ನೋಡಿ ಇಲ್ಲಿ ನೀವು ಬೇಕಾದರೆ ಈ ಪಿಕ್ಚರ್ಸನ್ನು ಮತ್ತೊಮ್ಮೆ ಚೇಂಜ್ ಮಾಡ್ಬೋದು ನೀವು ಇಲ್ಲಿ ನೋಡಿ. ಐ ಆಮ್ ನೌ ಕ್ಲಿಕ್ಕಿಂಗ್ ಡಾಗ್ ಆ್ಯಂಡ್ ಚೇಂಜ್ ಪಿಕ್ಚರ್. That will be changed. And
ಚೇಂಜ್ ಯುವರ್ ಅಕೌಂಟ್ ನೇಮನ್ನು ಚೇಂಜ್ ಮಾಡ್ಬೋದು. ಅದೇ ರೀತಿ ಯು ಕ್ಯಾನ್ ಇವನ್ ಚೇಂಜ್ ಯುವರ್ ಅಕೌಂಟ್ ಟೈಪ್. ಯು ಕ್ಯಾನ್ ಚೇಂಜ್ ಯುವರ್ ಅಕೌಂಟ್ ಟೈಪ್. ದರ್ ಆರ್ 2 types, ಸ್ಟ್ಯಾಂಡರ್ಡ್ ಯೂಸರ್ and administrators. You can even change to administrator, but administrator can do only this, no other one. Next you can even manage other account. ಬೇರೆ ಯಾವುದಾದ್ರು ಅಕೌಂಟ್ ಇದ್ದರೆ ಅದನ್ನು ಕೂಡ ಮ್ಯಾನೇಜ್ ಮಾಡ್ಬೋದು. ಅವರ ಅಕೌಂಟನ್ನು ಟರ್ನ್ ಆನ್ ಮಾಡುವಂಥದ್ದು, ಟರ್ನ್ ಆಫ್ ಮಾಡುವಂಥದ್ದು, ಜಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ. ಯು ಕ್ಯಾನ್ ಡೂ ವಿತ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್. ನೆಕ್ಸ್ಟ್ ಯೂಸರ್ ಅಕೌಂಟ್ ಕಂಟ್ರೋಲ್ ಸೆಟ್ಟಿಂಗ್ಸ್ ಕೂಡ ಮಾಡ್ಬೋದು ನೀವು. ಯು ಕ್ಯಾನ್ ಈವನ್ ಸೆಟ್ ದ ಕಂಟ್ರೋಲ್ so that whatever the things will be notified to you. See, this is about the settings related to the users or user accounts. Next we will see one more setting, that is parental control settings. See, parental control settings ಅಲ್ಲಿ ನೀವು ಇಲ್ಲಿ ಯಾವ ರೀತಿಯಲ್ಲಿ ಸೆಟ್ ಮಾಡ್ಬೋದು. ಸಿ ಹಿಯರ್ ಯು ಕ್ಯಾನ್ ಚೂಸ್ ಯೂಸರ್ ಆ್ಯಂಡ್ ಸೆಟಪ್. ಚೂಸ್ ಯಾರಿದ್ದಾರೆ ಅದನ್ನು ಸೆಟ್ ಮಾಡಿಕೊಂಡು, ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಕೌಂಟ್ಸ್ ಬೇಕಾಗುತ್ತೆ, ಪಾಸ್ವರ್ಡ್ ಬೇಕಾಗುತ್ತೆ. ಯು ಹ್ಯಾವ್ ಟು ಗಿವ್ ದ ಪಾಸ್ವರ್ಡ್, ಬಟ್ ಎನಿವೇ ಯು ಕ್ಯಾನ್ ಇವನ್ ಸೆಟ್ ದ ಪೇರೆಂಟಲ್ ಕಂಟ್ರೋಲ್ ಹಿಯರ್. ದಟ್ಸ್ ಅಬೌಟ್ ದ ಯೂಸರ್ ಅಕೌಂಟ್ಸ್ ಆ್ಯಂಡ್ ದ ಸೇಫ್ಟಿ ಆರ್ ಫ್ಯಾಮಿಲಿ ಸೇಫ್ಟಿ. ನೆಕ್ಸ್ಟ್ ನಾವು ಇನ್ನೊಂದು ಐಟಮ್ಸ್ಗೆ ಬರೋಣ. ದಟ್ ಈಸ್ ಅ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್. ತುಂಬ ಇಂಪಾರ್ಟೆಂಟ್ ಐಟಮ್ ಇದು. ಯಾಕಂದರೆ ಬೇಸಿಕಲಿ ನಿಮ್ಮ ಕಂಪ್ಯೂಟರ್ಸ್ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರುತ್ತೆ ಅಥವಾ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಕಂಪ್ಯೂಟ್ರ್ ಮೂಲಕ ನೀವು ನಿಮ್ಮ ಕಂಪ್ಯೂಟರ್ಗೆ ನಿಮ್ಮ ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿರುವಂತಹ ಎಲ್ಲ ಸಿಸ್ಟಮ್ಸನ್ನು ಕೂಡ ನೀವು ನೋಡ್ಬೋದು. ಸಿ ದಿಸ್ ಅಲೋಸ್ ಅಸ್ ಟು ವ್ಯೂ ನೆಟ್ವರ್ಕ್ ಸ್ಟೇಟಸ್ ಆ್ಯಂಡ್ ಟಾಸ್ಕ್. ನೆಟ್ವರ್ಕ್ ಸ್ಟೇಟಸ್ ಮತ್ತು ಟಾಸ್ಕನ್ನು ನೋಡಲಿಕ್ಕೆ ಇದು ಅವಕಾಶ ಕೊಡುತ್ತೆ ನಿಮಗೆ. ದಿಸ್ ಅಲೋಸ್ ಯೂಸರ್ ಟು ವ್ಯೂ ನೆಟ್ವರ್ಕ್ ಕನೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ವಿ ಕ್ಯಾನ್ ಚೇಂಜ್ ದ ನೆಟ್ವರ್ಕ್ ಸೆಟ್ಟಿಂಗ್ಸ್ ಹಿಯರ್ ಆಲ್ಸೋ. ಇಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ಬಟ್ ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಸಿಸ್ಟಮ್ಸ್ ನೆಟ್ವರ್ಕಿಗೆ ಅಥವಾ ಇಂಟರ್ನೆಟ್ಗೆ ಕನೆಕ್ಟ್ ಆಗಿರಲೇಬೇಕಾಗುತ್ತೆ. ಯು ಕ್ಯಾನ್ ಈವನ್ ಆ್ಯಡ್ ವೈರ್ಲೆಸ್ ಡಿವೈಸಸ್ ಟು ನೆಟ್ವರ್ಕ್ ಆಲ್ಸೋ ಹಿಯರ್. ನೀವಿಲ್ಲಿ ನೆಟ್ವರ್ಕಿಗೆ ವೈರ್ಲೆಸ್ ಡಿವೈಸ್ ಕೂಡ ಆ್ಯಡ್ ಮಾಡ್ಬೋದು. ಯು ಕ್ಯಾನ್ ಚೇಂಜ್ ದ ಅಡ್ವಾನ್ಸ್ಡ್ ಶೇರಿಂಗ್ ಸೆಟ್ಟಿಂಗ್ಸ್. ನೀವು ಯಾವ ರೀತಿ ಗ್ರೂಪ್ ಆಫ್ ಯೂಸರ್ಸ್ ಯಾರಿದ್ದಾರೆ ನಿಮ್ಮ ಕಂಪ್ಯೂಟರ್ ಜೊತೆ ಕನೆಕ್ಟ್ ಆಗಿರುವಂಥವ್ರು, ಅವರ ಜೊತೆಗೆ ನೀವು ಅವರ ಶೇರಿಂಗ್ ಪರ್ಮಿಷನ್ಸ್ with the different network profiles and home public you can even set or configure the sharing permissions. And again you can connect to internet. ನೀವು ಇಲ್ಲಿ ಬ್ರಾಡ್ಬ್ಯಾಂಡ್ ಅಥವಾ ಡಯಲ್ ಅಪ್ ಕನೆಕ್ಷನ್ಸ್ ಮೂಲಕ ಇಂಟರ್ನೆಟ್ಗೆ ಕನೆಕ್ಷನ್ ಮಾಡ್ಬೋದು. Yes, let us have a small demo on that. Go to your control panel. ಇಲ್ಲಿ ನೋಡಿ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಇದೆ. ಇಲ್ಲಿ ನಾವು ನೆಟ್ವರ್ಕ್ ಮತ್ತು ಶೇರಿಂಗ್ ಸೆಂಟರ್ ಇರುವಂಥದ್ದು. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಸಿ ವಾಟ್ ಆರ್ ದ ಸ್ಟೇಟಸ್ ಆಫ್ ಯುವರ್ ಕಂಪ್ಯೂಟರ್. ಈಗ ನೋಡಿ ನನ್ನ ಕಂಪ್ಯೂಟರ್ ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ಗೆ ಕನೆಕ್ಟ್ ಆಗಿಲ್ಲ, ಅಂದರೆ ನೆಟ್ವರ್ಕು ಇಲ್ಲ, ಇಂಟರ್ನೆಟ್ಟು ಇಲ್ಲ, ದ್ಯಾಟ್ಸ್ ಇಟ್. ಇಲ್ಲಿ ನೆಟ್ವರ್ಕ್ ಇದ್ದರೂ ಕೂಡ ಡಿಸ್ಪ್ಲೇ ಮಾಡುತ್ತೆ. ನಿಮಗೆ ಚೇಂಜ್ ಯುವರ್ ನೆಟ್ವರ್ಕ್ ಸೆಟ್ಟಿಂಗ್ಸ್. ನೀವು ಹೊಸ ಸೆಟಪ್ ಎ ನ್ಯೂ ಕನೆಕ್ಷನ್ ಆರ್ ನೆಟ್ವರ್ಕ್. ನೀವು ಹೊಸ ಒಂದು ನೆಟ್ವರ್ಕ್ ಅಥವಾ ಒಂದು ಹೊಸ ಕನೆಕ್ಷನ್ ಸೆಟ್ ಮಾಡ್ಬೋದು. ಕನೆಕ್ಟ್ ಟು ಇಂಟರ್ನೆಟ್ ನೋಡಿ, ಕನೆಕ್ಟ್ ಟು ಇಂಟರ್ನೆಟ್ ಕೊಟ್ಟ ಕೂಡಲೇ ನೋಡಿ ಇಲ್ಲಿ ಅದು ಯಾವುದೇ ನೆಟ್ವರ್ಕ್ ಇಲ್ಲ ಅಂತ ಹೇಳ್ತದೆ. ವಿದೌಟ್ ನೆಟ್ವರ್ಕ್ ಯು ಕ್ಯಾನಾಟ್ ಇವನ್ ಕನೆಕ್ಟ್ ಟು ಇಂಟರ್ನೆಟ್. ಆವಾಗ ಅದು ಓಪನ್ ನೆಟ್ವರ್ಕ್ ಆ್ಯಂಡ್ ಶೇರಿಂಗ್ ಸಿಸ್ಟಮ್ಸ್ ಬರುತ್ತೆ. ಒನ್ಸ್ ಅಗೇನ್ ಯು ವಿಲ್ ಕಮ್ ಬ್ಯಾಕ್ ಹಿಯರ್. ನೆಕ್ಸ್ಟ್ ಚೂಸ್ ಹೋಮ್ ಗ್ರೂಪ್ ಆ್ಯಂಡ್ ಶೇರಿಂಗ್ ಆಪ್ಷನ್ಸ್, ವಿಲ್ ಸಿ ದ್ಯಾಟ್. ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ಸ್ ನೋಡುವಂಥದ್ದು ನೀವು ಇಲ್ಲಿ ಒಂದು ವೇಳೆ ನಿಮ್ಮ ಸಿಸ್ಟಮ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದ್ದರೆ ಇಲ್ಲಿ ಕನೆಕ್ಟ್ ಆಗಿರುವಂಥ ಎಲ್ಲ ಸಿಸ್ಟಮ್ಸ್ ಕೂಡ ಕಾಣುತ್ತೆ. ಬೇರೆ ಬೇರೆ ಎಷ್ಟು ಸಿಸ್ಟಮ್ಸ್ ನಿಮ್ಮ ನೆಟ್ವರ್ಕ್ ಕನೆಕ್ಟ್ ಆಗಿದೆಯಲ್ಲ ಕಾಣುತ್ತೆ. ನೆಕ್ಸ್ಟ್ ಕನೆಕ್ಟ್ ಟು ದ ಇಂಟರ್ನೆಟ್. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇರುವಂಥದ್ದು ಅಡಾಪ್ಟರ್ ಸೆಟ್ಟಿಂಗ್ಸ್ ಕೂಡ ನೀವು ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ ಕಾರಣ ಇಲ್ಲಿ ಯಾವುದೇ ನಿಮಗೆ ಡಿವೈಸಸ್ ಕಂಪ್ಯೂಟರ್ಸ್ ಕಾಣ್ತಾ ಇಲ್ಲ. ಅಡಾಪ್ಟರ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಬೋದು ನೀವು. ಇದೆಲ್ಲ ಬೇರೆ ಬೇರೆ ಅಂದರೆ ನಿಮ್ಮ ಲೋಕಲ್ ಏರಿಯಾ ಕನೆಕ್ಷನ್ನ ಅಡಾಪ್ಟರ್ ಸೆಟ್ಟಿಂಗ್ಸ್ ನೀವು ಅದನ್ನು ಟರ್ನ್ ಎನೇಬಲ್ ಮಾಡ್ಬೋದು ಅಥವಾ ಡಿಸೇಬಲ್ ಕೂಡ ಮಾಡ್ಬೋದು. ರೈಟ್ ಕ್ಲಿಕ್ ಕೊಟ್ಟ ಕೂಡಲೇ ಯು ಕ್ಯಾನ್ ಡಿಸೇಬಲ್ ಆರ್ ಯು ಕ್ಯಾನ್ ಎನೇಬಲ್. ಈಗ ಎರಡು ಕೂಡ ಡಿಸೇಬಲ್ ಆಗಿರುವಂಥದ್ದು, ಯಾಕಂದರೆ ಇಲ್ಲಿ ಕನೆಕ್ಷನ್ ಇಲ್ಲ. ನೆಕ್ಸ್ಟ್ ವಿಲ್ ಗೋ ವಿತ್ ದ ಒನ್ ಮೋರ್ ಚೇಂಜ್ ಅಡ್ವಾನ್ಸ್ಡ್ ಶೇರಿಂಗ್ ಸೆಟ್ಟಿಂಗ್ಸ್.
ಇಲ್ಲಿ you can even click on that. Before that connect internet options ನೀವು ನೋಡ್ಕೊಳ್ಬೋದು. ಇಂಟರ್ನೆಟ್ ಆಪ್ಷನ್ಸ್ನಲ್ಲಿ ನಿಮಗೆ ಬೇರೆ ಬೇರೆ ಇಂಟರ್ನೆಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ಇದೆ. ಬ್ರೌಸಿಂಗ್ ಹಿಸ್ಟ್ರಿ ಸೆಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅದನ್ನು ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಎಸ್ಪೆಷಲಿ ನೋಡಿ ಹೋಮ್ ಪೇಜನ್ನು ನೀವು ಸೆಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಸೆಟ್ ದ ಹೋಮ್ ಪೇಜ್ ಹಿಯರ್. ನೆಕ್ಸ್ಟ್ ಸೆಕ್ಯೂರಿಟಿ ಲೆವೆಲನ್ನು ಸೆಟ್ ಮಾಡ್ಕೊಳ್ಬೋದು. ಪ್ರೈವೇಸಿ ಯು ಕ್ಯಾನ್ ಮೇಂಟೈನ್ ಆ್ಯಂಡ್ ಕಂಟೆಂಟ್ ಯು ಕ್ಯಾನ್ ಇವನ್ ಸೆಟ್. ನೆಕ್ಸ್ಟ್ ಕನೆಕ್ಷನ್ಸ್ ಇಲ್ಲಿ ನಾವು ಲ್ಯಾಂಡ್ ಸೆಟ್ಟಿಂಗ್ಸು ಅಥವಾ ಈವನ್ ಡಯಲಪ್ ಕನೆಕ್ಷನ್ಸ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಸೊ ಮೆನಿ ಆಪ್ಷನ್ಸ್ ಆರ್ ಹಿಯರ್ ಇನ್ ಇಂಟರ್ನೆಟ್ ಆಪ್ಷನ್ಸ್. Next again you can even we have already saw you can even delete the history and cookies. Next one more is the sharings. See advanced sharing techniques you can see one. See changing sharing with the different profiles. Change sharing ಇಲ್ಲಿ ಹೋಮ್ ವರ್ಕ್ ಪಬ್ಲಿಕ್ ಪ್ರೊಫೈಲ್ಸ್ ಇರುತ್ತೆ. ನಿಮಗೆ ಯಾವುದೇ ರೀತಿಯಂತಹ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೋದು. ಯಾವ ರೀತಿ ನಿಮ್ಮ ನೆಟ್ವರ್ಕ್ ಡಿಸ್ಕವರ್ ಟರ್ನ್ ಆನ್ ಬೇಕಾ, ಟರ್ನ್ ಆಫ್ ಆಗಬೇಕಾ, ಅಥವಾ ಶೇರಿಂಗ್ ಅಬೌಟ್ ಫೈಲ್ಸ್, ಪ್ರಿಂಟರ್ ಶೇರಿಂಗ್, ಅಥವಾ ಪಬ್ಲಿಕ್ ಫೋಲ್ಡರ್ ಶೇರಿಂಗ್, ಪ್ರೈವೇಟ್ ಫೋಲ್ಡರ್ ಶೇರಿಂಗ್, ಮೀಡಿಯಾ ಸ್ಟ್ರೀಮಿಂಗ್, ಸಿ ಈವನ್ ಪ್ರಿಂಟಿಂಗ್, ಪಾಸ್ವರ್ಡ್ ಆ್ಯಸ್ ವೆಲ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಶೇರಿಂಗ್, ಫೈಲ್ ಶೇರಿಂಗ್ ಎಲ್ಲವನ್ನು ಕೂಡ ಇಲ್ಲಿ ನೀವು ಡಿಪೆಂಡಿಂಗ್ ಆನ್ ದ ಪ್ರೊಫೈಲ್ಸ್, ಅದು ವರ್ಕ್ ಪ್ರೊಫೈಲ್ ಇರ್ಬೋದು, ಪಬ್ಲಿಕ್ ಪ್ರೊಫೈಲ್ ಇರ್ಬೋದು, ಅಥವಾ ಯಾವ ಪ್ರೊಫೈಲಿ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ದಿಸ್ ಈಸ್ ದ ಇನ್ ವಿಚ್ ಯು ಕ್ಯಾನ್ ಪರ್ಫಾರ್ಮ್ different network and internet connected configurations. So this is what about the basic some of the control panels items in this session. In the next session also we are going to discuss some other important control panel items which are remaining. To have a quick recap, let us have we saw what is the control panel. Is a feature which allows us to set and configure entire computer, and we discussed in this session we discussed different control panel items. One is appearance related, where we discussed different desktop backgrounds, so or maybe the display settings, so resolution settings and all. And in clock and language we can even set and set the date and time as well as time zone. Program and features which allows us to view the installed programs or applications as well as uninstall as well as view the updates. User accounts allows us to create different user accounts depending on the users and to control their credentials. And network and internet which allows us to view the network status of our computer, which from which we can see the number of computers or devices connected to the computers, as well as we can connect to internet. You can even manage the internet settings here. So this is all for this particular session. Thank you.